ಮಾತಾಡ್ತೀನಿ ಅವ್ರನ್ನ. ಸರ್ 8 ದಿನ ಆಯ್ತು ಸರ್ ಇಲ್ಲಿ ಡೆಮೊಲಿಷ್ ಮಾಡಿ. ಅದೇ ಜಾಗದಲ್ಲಿ ಈಗ ಜನ ಟೆಂಟ್ ಹಾಕೊಂಡು ಊಟ ತಿನ್ನೋದು ಪರದಾಡ್ತಾ ಇದ್ದಾರೆ. ಇದುವರೆಗೂ ಯಾರು ಕೂಡ ಇದಕ್ಕೆ ಪರಿಹಾರ ಕೊಡೋದಾಗ್ಲಿ ಪ್ರತಿಕ್ರಿಯೆ ಕೊಡೋದಾಗ್ಲಿ ಯಾರು ಮಾಡಿದ್ದಾರೆ? ಮಾನವೀಯತೆ ಇಲ್ದಿರೋ ಸರ್ಕಾರ. ಸರ್ ಒಂಚೂರು ಸೈಡ್ ಬಂದ್ಬಿಡಿ ಸರ್. ಮನೆಯಲ್ಲಿರೋ ಹೆಂಡ್ರಿಗೆ 2,000 ರೂಪಾಯಿ ಕೊಡ್ತೀನಿ ಅಂತ ಹೊಂಟವನು ಇಲ್ಲಿ ಮನೆ ಹೊಡೆದು ಉಪವಾಸ ಬಿದ್ದವಲ್ಲ ಮುಂಡೆವ. ಈ ಉಪವಾಸ ಇರೋರು ನಿಮ್ಗೆ ಇವ್ರ ಮನ್ಸರಲ್ವಾ? ಮೂರ್ತಿ ಈ ಕಡೆ ಬನ್ನಿ ಅಣ್ಣ. ಇಲ್ಲಿ ಇದ್ಯಾಕೆ ಇವ್ರಿಗೆ ನೀವು ಇದುವರೆಗೂ ಬಂದಿದ್ದನ್ನ ನೋಡ್ಲಿಲ್ಲ? ಒಂದು ನೀವು ಮಾಡಿಲ್ಲ ನಮಗ್ ಬಿಡಿ. ಸರ್ಕಾರಿ ಜಾಗ 30 ವರ್ಷದಿಂದ ವಾಸ ಆಗಿದ್ದಾರೆ. ಕರೆಂಟ್ ಕೊಟ್ಟಿದ್ದೀರಿ, ನೀರು ಕೊಟ್ಟಿದ್ದೀರಿ, ವೋಟರ್ ಲಿಸ್ಟ್ ಕೊಟ್ಟಿದ್ದೀರಿ. 5 ವರ್ಷಕ್ಕೆ ಸಲ ಬಂದು ಬಡವರೇ ಮುಂದೆ ಬರ್ರು, ನಮಗೆ ಓಟ್ ಹಾಕ್ರಿ. ನನ್ನ ಮಕ್ಕಳ ನೀವು ಓಟ್ ಹಾಕಿಸ್ಕೊಂಡು ಗೆದ್ದಿಲ್ಲ. ಏ ಬೈರೇಗೌಡ, ಎಲ್ಲಿದೆಯಪ್ಪ ನೀನು? ನಿನಗೆ ಓಟ್ ಹಾಕಿಲ್ಲ ಈ ಜನ. ಇದು ಇಷ್ಟು ಇಲ್ಲಿ ಆಗಿದೆಯಲ್ಲ, ಒಂದ್ ದಿವಸ ನಿನಗೆ ಬಂದು ನೋಡೋ ಮನುಷ್ಯತ್ವ ಇಲ್ಲ. ಸ್ಲಮ್ ಬೋರ್ಡ್ ಯಾಕೆ ಮಾಡಿದ್ದೀರಿ? ಸರ್ಕಾರಿ ಜಾಗ ಇರಲಿ, ಪ್ರೈವೇಟ್ ಜಾಗ ಇರಲಿ, 20 ವರ್ಷ 30 ವರ್ಷ ಯಾರು ವಾಸವಾಗಿರ್ತಾರೋ ಆ ಜಾಗ ಅವರದ್ದೇ. ಭೂಮಿಯ ಒಡೆಯ ಅವನ ಹೆಸರಿಗೆ ಪಾಣಿ ಇದ್ರೆ ನಾವೆಲ್ಲ ನಮ್ಮ ರೈತಾಪಿ ಭೂಮಿಯನ್ನ ಬಿಟ್ಕೊಟ್ಟಿಲ್ಲ. ಪಾಣಿ ಅವ್ರ ಹೆಸರಿಗಿದೆ, ಅವ್ರು ಮಾಡ್ತಾ ಇದ್ದಾರೆ ಅಂತೇಳಿ. ಯಾರು ಭೂಮಿ ಮೇಲೆ ಕೂತಿದ್ದಾನೋ ಅವನೇ ಭೂಮಿಯ ಒಡೆಯ. ಪ್ರಜಾಪ್ರಭುತ್ವ ಅಂದ್ರೆ ಏನು? जमीन पे जो बैठा है वो जमींदार है, मंच पे जो बैठा है वो चौकीदार है. ನೀವೆಲ್ಲ ಚೌಕಿದಾರರಾಗಿ ಕೆಲಸ ಮಾಡಬೇಕಾದಂತವ್ರು ಇವತ್ತೇನು ಹೊಡಿತಕ್ಕಂಥ ಕೆಲಸ ನೋಡ್ರಿ. ಆ ಬಡವ್ರ ಮುಖಾನ ತಿನ್ನಕ್ ಅನ್ನೋದಿಲ್ಲ ಅವರಿಗೆ. ಎಲ್ಲರೂ ಭಿಕ್ಷೆ ಬೇಡ ಜೀವನ ಮಾಡ್ತಕ್ಕಂಥ ಫಕೀರ್ ಇವ್ರ ಮನೆ ನೀವು ಹೊಡೆದ್ರಲ್ಲ, ನೀವೆಂತ ಫಕೀರ್ ಇರ್ಬೇಕು ನನ್ನ ಮಕ್ಕಳ. ಈ ಫಕೀರ್ಗಳದ್ದು ನೀವು ಬಿಟ್ಟಿಲ್ಲ ಇವತ್ತಿನ ದಿವಸ. ಆದ್ರಿಂದ ಕೂಡ್ಲೆ ನಾವು ಸರ್ಕಾರ ಸಾಯಂಕಾಲದೊಳಗೆ ಬಂದು ನೀವು ತೀರ್ಮಾನ ತಗೊಳ್ಳದೇ ಇದ್ರೆ ನಾವು ರಾಜ್ಯಾದ್ಯಂತ ಇದರ ಹೋರಾಟವನ್ನು ಮಾಡ್ತೇವೆ. ಸರ್, ಈಗ ಮುಸ್ಲಿಂ ಸಮುದಾಯವನ್ನು ಟಾರ್ಗೆಟ್ ಮಾಡಿದ್ರ ಅಂತ ಹೇಳಿ ಒಂದು ಪ್ರಶ್ನೆ ಸರ್. ಯಾಕಂದ್ರೆ ಕೇರಳ ಸಿಎಂ ಕೂಡ ಈ ಬಗ್ಗೆ ಟ್ವೀಟ್ ಮಾಡಿ ಪೋಸ್ಟ್ ಮಾಡಿದ್ದಾರೆ. ಕೇರಳ ಸಂಸದರಿಗೆ ಬರ್ತಾರೆ, ಕೇರಳ MLA ಬಂದು ಜನರ ಜೊತೆ ಮಾತಾಡ್ತಾ ಇದ್ದಾರೆ. ಸೊ ಏನಾಯ್ತು ಸರ್ ಇಲ್ಲಿ ನಾನು ಯಾವತ್ತೂ ನನ್ನ ರಾಜಕಾರಣದಲ್ಲಿ ಮುಸ್ಲಿಮು ಹಿಂದೂ ಅಂತ ನೋಡಲೇ ಇಲ್ಲ. ನಾವು ತರಬಾಳು ಮರಳಿಸಿದ್ದನ ಜನ. ಒಬ್ಬ ದಲಿತನು ಕೂಡ ಅವನ ಲಿಂಗ ಕಟ್ಟಿದ್ರೆ ಅವನ ಮಠದ ಸ್ವಾಮಿ ಆಗ್ಬೋದು. ಇವತ್ತಿದು ಬಸವಣ್ಣನ ನಾಡು, ಟಿಪ್ಪು ಸುಲ್ತಾನ್ರ ನಾಡು, ಬಾಬಾ ಸಾಹೇಬ್ ಅಂಬೇಡ್ಕರ್ ನಾಡು. ಜೈ ಭೀಮ್ ಅಂತ ಹೊಂಟಿದ್ದೀವಿ ನಾವು. ಇಲ್ಲಿ ಹಿಂದೂ ಇದ್ದಾರೆ, ಮುಸ್ಲಿಂ ಇದ್ದಾರೆ, ಮನುಷ್ಯರಿದ್ದಾರೆ. ಈ ಮನುಷ್ಯರಿಗೋಸ್ಕರವಾಗಿ ಹೋರಾಟ ಮಾಡ್ತಕ್ಕಂಥದ್ದಕ್ಕೆ ಇವತ್ತು 3ನೇ ಶಕ್ತಿ ನಾವು ತಲೆ ಎತ್ತಿರ್ತಕ್ಕಂಥದ್ದು. ಇವತ್ತು ಇದನ್ನ ಸರ್ಕಾರ ಕೂಡಲೇ ಬಂದು ಪರಿಹಾರ ಕೊಡದಿದ್ರೆ ನಾವು ಹೋರಾಟ ಮಾಡ್ತೀವಿ. ಸರ್, ಬುಲ್ಡೇಜರ್ ರಾಜಕೀಯ ಅಂತ ಒಂದು ಕೋಟ್ ಮಾಡಿದ್ದಾರೆ ಸರ್, ಇದ್ರ ಬಗ್ಗೆ ಏನ್ ಹೇಳ್ತೀವಿ? 100% ಬುಲ್ಡೇಜರೇ ತಂದಿದ್ದು. ಇನ್ನೇನು ಸೈಕಲ್ ಮೋಟರ್ ತಂದಿದ್ದಾರೆ ಅವರು? ಬುಲ್ಡೇಜರ್ ತಂದು ಮಾಡಿರ್ತಕ್ಕಂಥದ್ದು. ನ್ಯಾಯಾಂಗ ತನಿಖೆ ಆಗಬೇಕು. ಈ ಬುಲ್ಡೇಜರ್ ತಗೊಂಡೋಗಕ್ಕೆ ಆರ್ಡರ್ ಮಾಡಿದವ್ರು ಯಾರು? ಯಾಕಿದು ಹೊಡೆದ್ರು? ಈ ಜಾಗ ಯಾರಿಗೆ ಕೊಡಬೇಕು ಅಂತಿದ್ದೀರಿ? ಯಾವ ಬಿಲ್ಡರಿಗೆ ಕೊಡಬೇಕು ಅಂತ ನೀವು ತೀರ್ಮಾನ ಮಾಡಿದ್ದೀರಿ? ಇಲ್ಲೇನು ಅವಶ್ಯಕತೆ ಇತ್ತು ನಿಮಗೆ? ಇಲ್ಲೇ ನೀವು ಹರಕೆ ಕಟ್ಕೊಂಡಿದ್ರ ಈ ಬಡವ್ರ ಮನೆ ನಾವು ಹೊಡಿತೀವಿ ಅಂತೇಳಿ ಅಂತ? ಏನು ಅವಶ್ಯಕತೆ ಇತ್ತು ನಿಮ್ಗೆ ಇದು ಹೊಡೆಯೋದು? BBMPಗೆ ಏನು ಜಾಗ ಬೇಕಾಗಿತ್ತ? ನ್ಯಾಯಾಂಗ ತನಿಖೆ ನಡೀಲಿ. ಪಾಪ ಪೊಲೀಸರು ನಿರಪರಾಧಿಗಳವರು. ಸರ್ಕಾರ ಹೇಳಿದ್ರೆ ಅವ್ರು ಬರಲೇಬೇಕು. ಸರ್ಕಾರ ಯಾವ ಅಧಿಕಾರಿಗಳು ಇದನ್ನು ಮಾಡಿದಾರೋ ಆ ಅಧಿಕಾರಿಗೆ ಆರ್ಡರ್ ಕೊಟ್ಟವ್ರು ಯಾರು? ಅದಕ್ಕೆ BBM ಕಮಿಷನರು ಕೂಡಲೇ ಹೇಳಿಕೆ ಕೊಡದೇ ಇದ್ರೆ ಕೋರ್ಟ್ನಲ್ಲೂ ನಾವು ಅವ್ರ ಮೇಲೆ ಹಾಕ್ತೀವಿ. ಸರ್, ಈಗ ಸಿಎಂ ಆಗಲಿ DK ಶಿವಕುಮಾರ್ ಅವರಾಗ್ಲಿ ಇಬ್ರು ಆಲ್ರೆಡಿ ಮಾತಾಡಿದ್ದಾರೆ ಸರ್. ಅಂದ್ರೆ ಇದು ಅಕ್ರಮವಾದ ಜಾಗ, ವಲಸಿಗರು ಬಂದಲ್ಲಿ ಅಕ್ರಮವಾಗಿ ನೆಲೆಸಿದ್ದಾರೆ ಅಂತಾನೆ ಹೇಳಿದ್ದಾರೆ ಸರ್. ಹಾಗೆ ತಾತ್ಕಾಲಿಕವಾಗಿ ನಾವು ಜಾಗನ ಕೊಡ್ತೀವಿ ಅಂತಾನೂ ಹೇಳಿದ್ದಾರೆ ಸರ್. ತಾತ್ಕಾಲಿಕ ಇಲ್ಲ. ಯಾರು ವಲಸಿಗರು? ಯಾರು ನೀವು? ವಲಸಿಗರ್ರಿ 5 ವರ್ಷಕ್ಕೊಂದ್ಸಲ ಬರೋ ಭಿಕಾರಿಗಳು ನೀವು. ಈ ಭಿಕಾರಿಗಳು ಓಟ್ ಕೊಟ್ಟಿರೋದ್ರಿಂದಾನೇ ನೀವು ಮಂತ್ರಿ ಆಗಿರೋದು. ನೀವು ವಲಸಿಗರು ಮುಂಡೆವಾ. 5 ವರ್ಷ ನೀವು ಇದು ಓಟ್ ಕೊಡದಿದ್ರೆ ನೀವು ಫುಟ್ಪಾತಿಗೆ ಬರ್ತೀರಿ. ನಾನು ನಿಂತಾಗ ನೀವು ಬಂದು ನಿಂತು ಹೇಳ್ತೀರಿ. ಬೇರೆ ಜಾಗದ ಪ್ರಶ್ನೆ ಅಲ್ಲ. ಇದೇ ಜಾಗದಲ್ಲಿ ನೀವು ಮಾಡದೇ ಇದ್ರೆ
ಕೇರಳ ಸ್ಟೇಟಿಗೆ ನಾವೇ ಹೋಗ್ತೀವಿ ಎಲೆಕ್ಷನ್ಗೆ. ಇವ್ರು ಬಂಡವಾಳ ಹೇಳ್ತೀವಿ. ಎಲ್ಲಿ ರಾಹುಲ್ ಗಾಂಧಿ, ಎಲ್ಲಿ ವೇಣುಗೋಪಾಲ್, ಯೋಗಿ ಆದಿತ್ಯನಾಥ್ ಬುಲ್ಡೇಜರ್ ಬಗ್ಗೆ ಮಾತಾಡಕ್ ನಿಮಗೆ ತಾಕತ್ತಿದೆ. ಈಗ ಈ ಬುಲ್ಡೇಜರ್ ಯಾರದ್ದು, ಯಾರು ತಂದವರು, ಇದನ್ನ ಜನ ಇವತ್ತು ಕೇಳ್ತಾ ಇದ್ದಾರೆ. ಅದಕ್ಕೆ ರಾಹುಲ್ ಗಾಂಧಿ ಬರಬೇಕಾಗಿತ್ತು ಇಲ್ಲಿಗೆ. ಬರಲಿ, ನಿಮ್ಮ ಮೀಡಿಯಾ ಮುಖಾಂತರ ಇದನ್ನು ನೋಡಿ ರಾಹುಲ್ ಗಾಂಧಿ ಇಲ್ಲಿಗೆ ಬಂದು ಇವ್ರಿಗೆ ಪರಿಹಾರ ಕೊಟ್ರೆ ಆಗ ಒಪ್ಪುತ್ತೀವಿ ಇವರು ನಿಜವಾದ ಲೀಡರ್ ಅಂತ. ಎಸ್ ಸರ್, ಇದು ಸಿಎಂ ಇಬ್ರಾಹಿಂ ಅವರ ಮಾತು. ಕ್ಯಾಮರಾ ಪರ್ಸನ್ ಭರತ್ ಕೃಷ್ಣಪ್ಪ, ನ್ಯೂಸ್ ಫಾಸ್ಟ್, ಬೆಂಗಳೂರು.